ಏನಾಯ್ತು ಮನು? ಏನಾಯ್ತು? ಅದು ಇನ್ನೊಂದು ನಾಯಿ ಮರಿ ಹಾಕಿತ್ತು. ಮೋಸ್ಟ್ಲಿ ನಾಯಿಗಳು ತಿನ್ಕೋಬಿಡ್ತಾ ಅಂತ ನೋಡ್ತಾ ಇದ್ದೀನಿ. ಮರಿ ತಿನ್ಕೋಬಿಡ್ತಾವ? ಯೂಶಲಿ ಹೆಣ್ಣಾಯಿ ತಿನ್ಕೋಬಿಡ್ತಾವೆ. ಅದು ಒಂದಲ್ಲ ಎರಡು ತಿಂತವೆ, ಅದು ನನಗೂ ಗೊತ್ತು. ಇದು ಇವೋದ್ವಲ್ಲ, ಇವು ಏನು ಮಾಡೋದು ಅಂತ ಗೊತ್ತಿಲ್ಲ. ಅದ್ರ ಅಮ್ಮನ ಓಡಿಸ್ಬಿಡ್ತು. ಇಲ್ಲ, ಇಲ್ಲೇ ನಿಂತೈತೆ ಕಾಯ್ಕೊಂಡು. ಅದು ನೀನು ಓದಿಯಲ್ಲ, ಎದ್ರುಕೊಂಡು ನಿಂತೈತಲ್ಲಿ ಬರೋದಿಕ್ಕೆ. ಬಾ, ಅದು ನಾಯಿಗಳು ಕಚ್ಬಿಡ್ತಾವವು. ಇಲ್ಲಿ ನಾಯಿ ಒಂದು ಮರಿ ಹಾಕೊಂಡಿದೆ, ಅದಕ್ಕೆ ಬೇರೆ ಬೀದಿ ನಾಯಿಗಳೆಲ್ಲ ಹೋಗಿ ತೊಂದರೆ ಕೊಡ್ತಾ ಇರ್ತವೆ. ಅದಕ್ಕೆ ಪಾಪ ಮರಿಗಳನ್ನ ಕಾಪಾಡ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್ ಆಗೋಗ್ಬಿಟ್ಟಿದೆ. ಅಟ್ಟಾಡ್ಸ್ಕೊಂಡು ಹೋದ್ರು. ನಮ್ಮ ಮೂಸಾದೇ ಒಂದು ದೊಡ್ಡ ರಾಬ್ರಿ ಆಗೋಗ್ಬಿಟ್ಟಿದೆ. ಅಲ್ಲಿ ಅಟ್ಟಾಡಿಸ್ಕೊಂಡು ಹೋದ್ರು. ಮನು ಬಂದ್ಬಿಟ್ಟ. ನಾನೇ ಬರ್ತಾ ಇದ್ದೆ ಆ ಕಡೆಗೇನೆ. ಈ ಬ್ಯಾಟ್ ತಗೊಂಡೋಗಿದ್ಯಲ್ಲ ಮನು, ಸೊಳ್ಳೆ ಬ್ಯಾಟ. ಸೊಳ್ಳೆ ಹೊಡಿಯಕ್ಕೆ ಇಟ್ಕೊರೆ, ನೀನು ನಾಯಿ ಹೊಡಿಯಕ್ಕೆ ಇಟ್ಕೊಂತೀಯ. ಅಯ್ಯೋ, ಫೋನ್ ಬರ್ತಾ ಇದೆ ಯಾರೋ. ವಾವ್, ನಮ್ಮ ಮಮ್ಮಿಗೆ ಬೆಳಗ್ಗೆಯಿಂದನೂ ನಾನು ಫೋನೇ ಮಾಡಿರಲಿಲ್ಲ. ಫೋನ್ ಮಾಡ್ತಾವ್ರೀಗ. ಹಲೋ. ಎಮ್ಮಿ, ಗುಡ್ ಮಾರ್ನಿಂಗ್. ಹೇಳು, ಏನು ಮಾಡ್ತಾ ಇದ್ದೆ? ಶನಿವಾರ ಮನೆ ಕ್ಲೀನಿಂಗು, ಡೀಪ್ ಕ್ಲೀನಿಂಗ್. ನಮ್ದು ನಾಳೆ ಪ್ರೋಗ್ರಾಮ್. ಏನಿಲ್ಲ, ಎದ್ದು ಕಾಫಿ ಕುಡ್ದು ತಿಂಡಿ ಮಾಡಬೇಕು. ಚಪಾತಿ ಮಾಡೋಣ ಅಂತ. ನೀನೇನು ಮಾಡಿದೆ ತಿಂಡಿ? ನಾನು ಹೇಳಲಾ? ರೊಟ್ಟಿ. ಓ, ಓಕೆ. ಏನು ಮಾಡಿದೆ ಮತ್ತೆ ತಿಂಡಿ? ಎಂತ ಗಂಜಿ? ಸಿರಿಧಾನ್ಯ. ಹಾಂ, ಓಕೆ. ಹಾಂ, ಮತ್ತೆ ಕೊಟ್ಟೆ ಇಲ್ಲ ನನಗೆ ಬಂದಾಗ ಮೊನ್ನೆ ಸಿರಿಧಾನ್ಯದ ಪೌಡ್ರು. ಹೌದಾ? ಅಮ್ಮಿ ಪರಂಗಿ ಹಣ್ಣು ತಂದಿದ್ವಲ್ಲ, ಅದನ್ನ ಮನು ನೋಡ್ಕೊಂಡೇ ಇಲ್ಲ. ಕಾರಲ್ಲೇ ಬಿಟ್ಬಿಟ್ಟವ್ರೆ. ಸೀಟ್ ಕೆಳಗಡೆಗೆ ಹೋಗಿ ಸೇರ್ಕೊಬಿಟ್ಟೈತೆ. ನೋಡೇ ಇಲ್ಲ, ಎತ್ಕೊಂಡೇ ಇಲ್ಲ. ರಾತ್ರಿ ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ನೆನ್ಪು ಮಾಡ್ಕೊತವ್ರೆ, ಮಂಜು ಪರಂಗಿ ಹಣ್ಣು ತಂದಿದ್ದಲ್ಲ ಎಲ್ಲ ಅಂತ. ಹೋಗಿ ನೋಡಿದ್ರೆ ಕಾರಲ್ಲಿ ಬೇವುತ್ತಂಗ ಅರ್ಧ ಕೊಳ್ತೆ ಹೋಗ್ಬಿಟ್ಟೈತೆ, ಬಿಸಾಕ್ತೈತೆ. ಡೋರ್ ಎಲ್ಲ ಕ್ಲೋಸ್ ಮಾಡಿ ಇಟ್ಟಿದ್ವಲ್ಲ, ಗಾಳಿ ಆಡಿಲ್ಲ. ಫುಲ್ಲು ದಪ್ಪದಮ್ಮ ಬ್ಯಾಗೋಳಿಕ್ ಮಡಿಕೊಳ್ಳೋಕ್ಕೆ. ವೀಕೆಂಡು ಮನೆಯಲ್ಲೇ ಕೂತು ಬೋರ್ ಹೊಡಿತಾ ಇತ್ತು. ಮಾಡೋಕ್ಕೆ ಇಬ್ರಿಗೂ ಏನು ಅಂತ ಗನಾಂಧಾರಿ ಕೆಲಸ ಇಲ್ಲ ಇವತ್ತು. ಅದಕ್ಕೆ ಮನು ಎಲ್ಲರೂ ಲಾಂಗ್ ಡ್ರೈವ್ ಹೋಗೋಣ ಮಂಜು, ಬೋರ್ ಹೊಡಿತಾ ಇದೆ ಅಂತ ಅಂದರು. ಎಲ್ಲಿಗೆ ಹೋಗ್ತಾ ಇದೀವಿ ಮನು ನಾವು? ಸುಮ್ಮನೆ ಹೋಗಿ ಕ್ಯಾಚಂದ್ರಾಗ ಇಡ್ಲಿ ತಿನ್ಕೊಂಬರೋಣ. ಇಷ್ಟೊತ್ತಿನಲ್ಲಿ ಇಡ್ಲಿನ? ಅದು ಫುಲ್ ಎನಿ ಟೈಮ್ ಸಿಗುತ್ತೆ, ಬರೀ ಇಡ್ಲಿನೇ ಸಿಗೋದು. ಹೌದಾ? ನಿನ್ನ ಕರ್ಕೊಂಡು ಹೋಗಿದ್ದ ಯಾವಾಗ್ಲಾದ್ರು ಅಲ್ಲಿಗೆ? 2 ಸರಿ ಕರ್ಕೊಂಡು ಹೋಗಿದ್ದೀನಿ ಇಲ್ಲಿವರೆಗೂ. ಹೌದಾ? ನನಗೇನೋ ಮರ್ತೋಗಿದೆ. ಕೇಳಿರೋ ನೆನಪು. ಒಟ್ನಲ್ಲಿ ಎಲ್ಲೋ ಒಂದ್ ಕಡೆ ಇಡ್ಲಿ ಫೇಮಸ್, ಅವ್ರು ಕಾಲೇಜ್ ಟೈಮಲ್ಲಿ ತಿಂತಾ ಇದ್ರು. ಅಲ್ಲಿ ಕರ್ಕೊಂಡೋಗಿ ತಿನ್ಸಿದ್ದಾರೆ. ನೆನಪೆ ಅದೇನಾ ಕ್ಯಾಪ್ಸ್ ಅಂದ್ರ ನೀನು ಹೇಳ್ತಾ ಇದ್ದು? ಕಾಲೇಜ್ ಟೈಮಲ್ಲಿ ತಿಂತಾ ಇದೆ ಅಂತ ಕರ್ಕೊಂಡು ಹೋಗಿದ್ದಲ್ಲ. ಸಖತ್ತಾಯ್ತು. ಇಡ್ಲಿ ಮೇಲೆ ತುಪ್ಪ ಹಾಕಿ ಕೊಡ್ತಾರೆ. ತುಪ್ಪ ಅಲ್ಲ, ಬೆಣ್ಣೆ. ಮರ್ತೋಗಿದೆ. ಲಾಂಗ್ ಬ್ಯಾಕ್ ತಿಂದಿದ್ದು ಬೆಣ್ಣೆನ ತುಪ್ಪನ ಏನೋ ಒಂದು ಹಾಕೊಡ್ತಾರೆ. ನನ್ಗೆ ಎಲ್ಲಿ ಅಂತ ಐಡಿಯಾನೇ ಇರ್ಲಿಲ್ಲ. ಒಂದು ಲಾಂಗ್ ಡ್ರೈವ್ ಹೋಗೋಣ ಬಾ, ರೆಡಿ ಆಗು ಅಂತಂದ್ರು. ನನಗೂ ಬೇಕಿದ್ದಿದ್ದು ಅದೇ. ರೋಗಿ ಬಯಸಿದ್ದು ಅಲ್ಲ ಅನ್ನ ಡಾಕ್ಟ್ರು ಹೇಳಿದ್ದು ಅದೇ ಅನ್ಕೊಂಡು ರೆಡಿಯಾಗಿ ಹೊರಟಿದ್ದೀನಿ. ಇವಾಗ ಹೊರಟ್ವಿ. ನಮ್ಮ ದೇವರಿಗೆ ಹೂವು ಹಾಕ್ತಲೇ ನಾವು ಎಷ್ಟು ದಿನ ಆಗಿದೆ ಗೊತ್ತಾ? ಬೀಳಲ್ಲ ಬಿಡು, ನೋಡೋಣ. ನನ್ನ ಗ್ಲಾಸಲ್ಲಿಟ್ಟೆ ನಾನು. ಪೆಟ್ರೋಲ್ ಹಾಕ್ಸೋಣ ಅಂತ ಬಂದ್ವಿ. ಮೊನ್ನೆ ಇಬ್ರಿಗೂ ತಲೆಗೆ ಬಂದಿಲ್ಲ. ಯಾವಾಗಲೂ ಒಂದ್ಸರಿ ಪೆಟ್ರೋಲ್ ಹಾಕ್ಸಿ ಇಟ್ಟಿದ್ದು. ಮೊನ್ನೆ ಊರಿಗೆ ಹೋಗಿ ಹಂಗೆ ಬಂದಿದ್ದೀವಿ. ಮನೆಗೆ ಬಂದ್ಮೇಲೆ ಮನೆಗೆ ರಿಯಲೈಸ್ ಆಗ್ತಾ ಇದೆ ನಾವು ಪೆಟ್ರೋಲೇ ಹಾಕ್ಸಿಲ್ಲ ಅಂತ. ಅದಕ್ಕೆ ಇವತ್ತು ಹಾಕಿಸ್ಬಿಡೋಣ. ಮತ್ತೆ ಅಲ್ಲೆಲ್ಲಾದರೂ ಹೋಗಿ ಮಾಡ್ಕೊಳ್ಳೋದು ಬೇಡ, ಮಧ್ಯದಲ್ಲಿ ಪೆಟ್ರೋಲ್ ಸಿಕ್ಕಿಲ್ಲ ಅಂದರೆ ಕಷ್ಟ ಅಂತ ತಗೊಂಡಿದ್ದೀನಿ ಅಂತೆ. ಥ್ಯಾಂಕ್ ಯು ನೀವೇ. ಈಗ ಹಾಂ, ಟ್ಯಾಪ್ ಇಲ್ಲ. ಥ್ಯಾಂಕ್ ಯು. ಬಿಲ್ಲು ಏನು ಬೇಡ? ಬೇಡ. ಥ್ಯಾಂಕ್ ಯು. ಮೊನ್ನೆ ಇತ್ತ ಊರಿಂದ ಬಂದಾಗ ಪೆಟ್ರೋಲು ಇಲ್ಲ ಫುಲ್ ಖಾಲಿಯಾಗಿ ಹೋಗ್ಬಿಟ್ಟಿತ್ತಾ? ಫುಲ್ ಖಾಲಿಯಾಗಿತ್ತು. ಸದ್ಯ ಮಧ್ಯದಲ್ಲಿ ಎಲ್ಲೂ ನೋಡ್ಕೊಂಡೇ ಇಲ್ಲ. ಮನೆಗೆ ಬಂದಮೇಲೆ ರಿಯಲೈಸ್ ಆಗಿದ್ದು ನಮಗೆ. ಈ ಪೇಪರ್ ಹೂವು ಅಂತೀವಲ್ಲ, ಅದನ್ನ ಈ ರೋಡ್ ಡಿವೈಡರಲ್ಲಿ ಬೆಳೆಸಿದ್ದಾರೆ ಉದ್ದಕ್ಕೂ. ಎಷ್ಟು ಚೆನ್ನಾಗಿ ಬಂದಿದೆ ಅಂತೀರಾ? ನಾನು ತೋರಿಸೋ ಟೈಮ್ಗೆ ಮುಗಿದು ಹೋಗ್ಬೇಕಾ?
ಕ್ಯಾಮ್ರಾನ ಎತ್ತು ತೋರ್ಸೋ ಟೈಮಿಗೆ ಮುಗ್ದೇ ಹೋಯ್ತದು. ಯಾಕಂದ್ರೆ ನೆಲಮಂಗ್ಲಕ್ಕೆ ಬಂದು ಅದಕ್ಕೆ ನೆಲಮಂಗ್ಲ ಬಿಟ್ವಾ ಬಂದ್ವಾ? ಇದು ನೆಲಮಂಗ್ಲ ಸಿಟಿ. ಟ್ರಾಫಿಕ್ ಇದೆಯಪ್ಪ ತುಂಬಾ. ಮೇ ಬಿ ವೀಕೆಂಡ್ ಅಲ್ವಾ ಅದಕ್ಕೋ ಏನೋ. ಬಟ್ ಮನು ಹೇಳ್ತಾ ಇರೋದು ಈ ರೋಡ್ ಎನಿ ಟೈಮ್ ಟ್ರಾಫಿಕ್ ಇರುತ್ತೆ ಅಂತ. ನಾನ್ ಜಾಸ್ತಿ ಈ ರೋಡಲ್ಲಿ ಓಡಾಡಲ್ವಲ್ಲ, ಹಂಗಾಗಿ ಅಷ್ಟು ನನ್ಗೆ ಐಡಿಯಾ ಇಲ್ಲ. ಇದು ಎಲ್ಲಿ ಸಿಕ್ತು ನೋಡಿ, ವಾಪಸ್ ತೋರಿಸ್ತೀನಿ ಇವಾಗ. ಇಡ್ಲಿ ಕೊಡಿಸ್ತೀನಿ ಬಾ ಅಂದ್ಬಿಟ್ಟು ಲಾಂಗ್ ಡ್ರೈವ್ ಕರ್ಕೊಂಡು ಹೋಗಿದ್ರು ಮನು. ಒಂದು ಲಾಂಗ್ ಡ್ರೈವ್ ಮುಗಿಸ್ಕೊಂಡು ಇಲ್ಲೆಲ್ಲೋ ಒಂದು ಮಿಲ್ಟ್ರಿ ಹೋಟೆಲಿಗೆ ಊಟಕ್ಕೆ ಹೋಗ್ತಾ ಇದ್ದೀವಿ. ಹೇಗಿರತ್ತೋ ಏನೋ ಗೊತ್ತಿಲ್ಲ, ಏನೋ ನಾಟಿ ಸ್ಟೈಲ್ ಬಾಡೂಟ ಅಂತೆ. ಸೊ ಬೇಡ, ಇಡ್ಲಿ ನೋಡೋಣ ಅಂದಿವೆ. ಇನ್ನು ಮುಂದೆ ಹೋಗ್ಬೇಕು ಇಡ್ಲಿಗೆ. ಸೊ ಇಲ್ಲೇ ನೋಡೋಣ, ಟ್ರೈ ಮಾಡೋಣ ಬಾ. ವೆಜ್ ನಾನ್ ವೆಜ್ ಅಲ್ವಾ ಅಂದ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ಇದೆಯಾ ಏನೋ ಗೊತ್ತಿಲ್ಲ. ರೆಡಿ ಇದೆಯಾ ಸರ್? ರೆಡಿ ಇದೆಯಂತೆ ಊಟ, ನೋಡೋಣ. ಏನು ಮಟನ್ ಕೈಮಾ, ತಲೆ ಮಾಂಸ, ಓಕೆ. ರಾಗಿ ಮುದ್ದೆ, ಓಕೆ. ರಾಗಿ ಮುದ್ದೆ, ಚಪಾತಿ, ಫುಲ್ಲು ನಾನ್ ವೆಜ್ ವೆರೈಟೀಸ್ ಅಂತೆ. ಟ್ರೈ ಮಾಡೋಣ, ನೋಡೋಣ ಹೇಗಿರುತ್ತೆ. ಹ್ಯಾಂಡ್ ವಾಶ್ ಅಲ್ಲಿದೆಯಾ? ಫೈನಲಿ 5 ಗಂಟೆಗೆ ನಾವು ಆ್ಯಕ್ಚುಲಿ ಲಂಚ್ ಮಾಡ್ತಾ ಇರೋದು. 5 o'clock. ನೀನು ನಂಬಲ್ಲ, ಸುಮ್ಮನೆ ಸುತ್ತಾನೇ ಇದು ಕಾರು. ಆಲ್ಮೋಸ್ಟ್ ದಾವಣಗೆರೆವರೆಗೂ ಹೋಗ್ಬಿಡ್ಬೋದು. ದಾವಣಗೆರೆವರೆಗೂ ಹೋಗಿಲ್ವಾ? ಆಲ್ಮೋಸ್ಟ್ ದಾವಣಗೆರೆವರೆಗೂ ಹೋಗ್ಬಿಡ್ಬೋದು. ಇನ್ಫ್ಯಾಕ್ಟ್ ಆ್ಯಕ್ಚುಲಿ ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ತಿನ್ನೋಣ ಅನ್ಕೊಂಡು ಆಮೇಲೆ ಯೋಚನೆ ಮಾಡೋದು, ಬೇಡ ಹೋಗ್ಬಿಡೋಣ, ಟೈಮ್ ಆಗೋಗುತ್ತೆ ಅಂತ. ಬಟ್ ಆಲ್ಮೋಸ್ಟ್ ಇಲ್ಲಿವರೆಗೂ ಬಂದು ಡಾಬಸ್ಪೇಟೆವರೆಗೂ ಯಾಕೋ ತಡ್ಕೊಳಕ್ಕಾಗಿಲ್ಲ, ಹೊಟ್ಟೆ ಹಸಿಯೋದು. ಅದಕ್ಕೆ ಫೈನಲಿ ವಿ ಡಿಸೈಡೆಡ್ ದಟ್ ಏನಾದ್ರು ಲೈಟಾಗಿ ತಿನ್ಕೊಂಡು ಹೋಗ್ಬಿಡೋಣ ಅಂತ. ಸೊ ಇವತ್ತು ಊಟನ ಮಂಜುಗೆ ಬಿಟ್ಬಿಟ್ಟೆ ಆರ್ಡ್ರ್ ಮಾಡ್ಕೊ ಅಂತ. ಏನು ಆರ್ಡ್ರ್ ಮಾಡಿದೆ ಮಂಜು? ರಾಗಿ ಮುದ್ದೆ, ಮಟನ್ ಸಾಂಬಾರ್ ನನಗೆ, ಚಪಾತಿ ಕೈಮಾ ಯಾರಿಗೆ? ನಿನಗೆ. ಅಂದರೆ ಮಟನ್ನು ಕೈಮಾ ಶೇರಿಂಗು, ಚಪಾತಿ ನಿನಗೆ, ಮುದ್ದೆ ನನಗೆ. ಹಂಗೆ ಮನೇಲಿ ಮುದ್ದೆ ಮಾಡೋದೇ ನಿಲ್ಲಿಸ್ಬಿಟ್ಟಿದ್ದೀನಲ್ಲ, ಮಟನ್ ಅಂದ ತಕ್ಷಣ ಮುದ್ದೆ ತಿಂತೀನಿ. ಬಟ್ ನಿಂಗೆ ಚಪಾತಿ ಇಷ್ಟ ಅಲ್ವಾ? ಚಪಾತಿ ಇಷ್ಟ, ಮತ್ತೆ ಬಟ್ ನಾಟ್ ವಿತ್ ಮಟನ್ ಸಾಂಬಾರು. ಚಪಾತಿ ಬ್ರೇಕ್ಫಾಸ್ಟ್ಗೆಲ್ಲ ಇಷ್ಟ, ಟೊಮೆಟೊ ಗೊಜ್ಜು ಆ ಥರ ಕಾಂಬಿನೇಷನ್. ಮಟನ್ ಸಾಂಬಾರ್, ರಾಗಿ ಮುದ್ದೆ ಸೂಪರ್ ಆಗಿದೆ. ದೊಡ್ಡ ಡೌಟ್ನಲ್ಲಿ ಬಂದು ಹೇಗಿರತ್ತೋ ಏನೋ ಊಟ ಇಲ್ಲಿ ಅಂತ. ಬಟ್ ಡೆಫಿನೆಟ್ಲಿ ತುಂಬ ಚೆನ್ನಾಗಿತ್ತು. ಅಂದರೆ ಮನೆಯಲ್ಲಿ ಮಾಡ್ತಾರಲ್ಲ ಆ ರೇಂಜಲ್ಲೇ ಇತ್ತು. ಸಿದ್ದೇಶ್ವರ ಮಿಲಿಟರಿ ಹೋಟ್ಲು ಅಂತ. ಡೆಫಿನೆಟ್ಲಿ ವರ್ತ್ ಇದೆ. ಬಟ್ ಪ್ರೈಸ್ ಏನಿದೆ ಗೊತ್ತಿಲ್ಲ. ಪ್ರೈಸು ಆಮೇಲೆ ಬಂದು ಮಂಜು ಹೇಳ್ತಾಳೆ ಅಂತ. ಈಗ ಅವಳು ಮಂಜು ಪೇ ಮಾಡೋಕ್ಕೆ ಹೋಗಿದ್ದಾಳೆ ಹಾಗೆ. ಬಟ್ ಏನು ಗೊತ್ತಾ, ಇಲ್ಲಿ ನೋಡ್ತಾ ಇರೋದು ದೊಡ್ಡ ತಲೆನೋವು ಸ್ಟಾರ್ಟ್ ಆಗ್ತಾ ಇದೆ ನನಗೆ. ಟ್ರಾಫಿಕ್ಕು ಸಾಯಂಕಾಲ ಆಯ್ತಲ್ಲ, ಹೆವಿ ಟ್ರಾಫಿಕ್ ಇರುತ್ತೆ ಈಗ ತುಮಕೂರು ಟು ಬೆಂಗಳೂರು. ಇನ್ನೂ ನಮಗೆ ಅರೌಂಡ್ 80 ಕಿಲೋಮೀಟರ್ಸ್ ಇದೆ. ಇನ್ನು ತುಮಕೂರು ಆಲ್ಮೋಸ್ಟ್ ತುಮಕೂರಿಗೆ ಬಂದಿಲ್ವ ಅನ್ನೋದು ಗೊತ್ತಿಲ್ಲ ನನಗೆ. ಬಟ್ ಈ ಟ್ರಾಫಿಕ್ ನೋಡ್ತಾ ಇದ್ರೆ ಭಯ ಆಗ್ತದೆ ಓಡಿಸೋದಿದೆ. ಬೇರೆ ಯಾವುದೋ ಆಲ್ಟರ್ನೇಟಿವ್ ಇದೆ ನೋಡಬೇಕು. ಆಲ್ಟರ್ನೇಟಿವ್ ಏನಿಲ್ಲ, ಡಾಬಸ್ಪೇಟಲ್ ಲೆಫ್ಟ್ ತಗೊಂಡ್ರೆ ಬೆಳವಂಗ್ಲ ಮೇಲೆ ಹೋಗ್ಬೋದು. ಬಟ್ ನೋಡೋಣ, ಇನ್ಫ್ಯಾಕ್ಟ್ ಯಾವುದು ಈಸಿ ಆಗುತ್ತೆ ಅದೇ ದಾರಿ ಹೋಗೋಣ. ಯಾಕಪ್ಪ ಮಂಜು ಒಬ್ಬಳೇ ಓಡಾಡ್ತಿದ್ಯಾ? ಹಾಂ, ಹೌದಾ? ನಂಗೆ ತುಂಬ ಇಷ್ಟ ಆಯ್ತು. ಮನೆಯಲ್ಲಿ ಬರ್ತಾರೆ. ಓಕೆ, ನಮ್ಮ ಲಾಂಗ್ ಡ್ರೈವ್ ಮುಗೀತು. ಮನೆ ರೀಚ್ ಆದ್ವಿ ಇವಾಗ. ಇಲ್ಲೇ ಆಗ್ತಾ ಇದೆಯಾ ಮನು? ಏನ್ ಮಾಡಿದೆ? ಚೆನ್ನಾಗಿಲ್ಲ ನೀರು, ಅದು ಮಿನರಲ್ ವಾಟರ್. ಏನು ಕುಡ್ದೆ? ಒಳಗಡೆನೆ ಬಂದು ನಾನು ಬೇರೆ ಮನೆಯಿಂದ ತಂದಿದ್ದು ಅನ್ಕೊಂಡೆ. ಇಲ್ಲ, ಅಲ್ಲಿ ತಗೊಂಡಿದ್ದು. ಸರಿ, ಇಳ್ಕೊಂಡ್ ತಿಂತಾಳು ನಾನು. ಬಾಟ್ಲು ಕೊಡು. ಎಲ್ಲಾದ್ರೂ ಹೋಗ್ಬೇಕಾದ್ರೆ ನೀರು ತಗೊಂಡು ಹೋಗಕ್ಕಾಗತ್ತೆ. ಏನೇ ಸುಬ್ಬಿ? ಏನೇ ಸುಬ್ಬಿ? ಏನೇ ಇವರಿಬ್ರದ್ದು ಆಟ. ನಾವು ಬಂದ್ರೆ ಬೆಳಗ್ಗೆಯಿಂದ ಕಾಣಿಸಿಲ್ಲಲ್ಲ. ಕಾರ್ದು ಹೆಡ್ಲೈಟ್ ಹಾಕಿದಲ್ಲ, ಆ ಬೆಳಕಿಗೆ ನಂದು ಫೇಸ್ ಬೇರೆ ತರ ರಿಫ್ಲೆಕ್ಟ್ ಆಗ್ತಿತ್ತು ಅನ್ಸತ್ತೆ. ಸೊ ಯಾರೋ ಬೇರೆಯವ್ರ ತರ ಕಾಣಿಸ್ತಿದೆ ಅನ್ಸತ್ತೆ. ಅದಕ್ಕೆ ಏನ್ ಫುಲ್ ಬೋ ಅಂತ ಬೊಗ್ಲುಕೊಂಡು ಯಾರೋ ಬಂದ್ಬಿಟ್ಟವ್ರೆ ಅಂತ ನೀನ್ ಆಫ್ ಮಾಡ್ತಿದ್ದಂಗೆ ಅನ್ಕೊಂಡು ಓಡ್ಬತ್ತವಳೆ. ಅಯ್ಯೋ ಕತೆ. ಡೇ ವೆಲ್ ಸ್ಪೆಂಟ್ ವಿತ್ ಲಾಂಗ್ ಡ್ರೈವ್. ಚೆನ್ನಾಗಿತ್ತು ಒಂಥರ ಅಲ್ವಾ ಮನು? ಎಂಜಾಯ್ ಮಾಡಿದ್ಯಾ ಅಲ್ವಾ? ಈ ಥರ ಏನು ಕೆಲಸ ಇಲ್ಲದೆ ಸುಮ್ಮನೆ ಎಲ್ಲರೂ ಹೋಗಿ ಸುತ್ತಾಕೊಂಡು ಬರಬೇಕು ಅಂತ ತುಂಬ ದಿನದಿಂದ ಅನ್ಕೊಂತ ಇದ್ವಿ. ಇವತ್ತೇನೋ ಸಡನ್ ಆಗಿ ಇದಕ್ಕಿದಂಗೆ ಬಾ ಹೋಗೋಣ ಎಲ್ಲಾದ್ರೂ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗ್ತೀನಿ ಅಂತ.